ಕನ್ನಡ ಸಿನಿ ಇಂಡಸ್ಟ್ರಿಯ ಮಿನುಗುತ್ತಿರುವ ಧ್ರುವ ನಕ್ಷತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಮಧ್ಯಂತರ ಜಾಮೀನಿನ ಮೇಲೆ ಚಿಕಿತ್ಸೆ ಪಡೆಯುತ್ತಿರುವಂತಹ ದರ್ಶನ್ಗೆ ಇದೀಗ ಪೂರ್ಣ ಪ್ರಮಾಣದ ರಿಲೀಫ್ ಅನ್ನ ಹೈಕೋರ್ಟಿನ ಏಕಸದಸ್ಯ ಪೀಠದ ನ್ಯಾಯಾಧೀಶರಾದಂಥ ವಿಶ್ವಜಿತ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪ್ರಕರಣದ ಎಲ್ಲ 18 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರುವಂಥದ್ದು. ಇದು ನಿಜಕ್ಕೂ ದರ್ಶನ್ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡುವಂತೆ ಮಾಡಿದೆ. ಹಾಗೆಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಟೆಂಪಲ್ ರನ್ ಫಲ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಈ ನಿಜಕ್ಕೂ ಈಗ ಪ್ರಸ್ತುತ ಇರ್ತಕ್ಕಂಥದ್ದು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಕಳೆದ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ಆಗಿತ್ತು. ಜೂನ್ 9ನೇ ತಾರೀಕು ಶವ ಪತ್ತೆ ಆಗಿತ್ತು. ಜೂನ್ 11ನೇ ತಾರೀಕು ಮೈಸೂರಿನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು. ಇನ್ನು ದರ್ಶನ್ನ ಗೆಳತಿ ಅಂತಲೇ ಹೇಳುವ ಪವಿತ್ರ ಗೌಡರನ್ನ RR ನಗರದ ಮನೆಯಿಂದ ಅರೆಸ್ಟ್ ಮಾಡಿಕೊಂಡು ಬರಲಾಗಿತ್ತು. ದರ್ಶನ್ ಸಹಚರರಾದ ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಸೇರಿದಂತೆ ಒಟ್ಟು 18 ಜನ ಆರೋಪಿಗಳನ್ನಾಗಿ ಮಾಡಿ ನ್ಯಾಯಾಲಯಕ್ಕೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಇದೀಗ ಸಲ್ಲಿಕೆಯಾದ ಚಾರ್ಜ್ ಶೀಟಿನಲ್ಲಿರುವಂತಹ ನ್ಯೂನ್ಯತೆಗಳನ್ನು ಹಿಡಿದಂತ ಹಿರಿಯ ವಕೀಲರಾದ CV ನಾಗೇಶ್ ರವರ ವಾದ ಫಲ ಕೊಟ್ಟಿದೆ. ಪ್ರತಿವಾದಿಯಾಗಿರ್ತಕ್ಕಂಥವರು SPP ಆಗಿದ್ದಂಥವರ ವಾದ ಎಲ್ಲೋ ಒಂದು ಕಡೆ ವೀಕ್ ಆಗಿರೋ ಕಾರಣಕ್ಕೆ ಈಗ CV ನಾಗೇಶ್ ಅವರ ವಾದ ಮೇಲುಗೈಯಾಗಿ ಎಲ್ಲ 18 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರುವಂಥದ್ದು. ಈ ಜಾಮೀನನ್ನು ಪ್ರಶ್ನಿಸಿ ಮುಂದಿನ ಅಪೀಲ್ ಅನ್ನು ಹೋಗುವಂತಹ ಸಾಧ್ಯತೆ ಸರ್ಕಾರಿ ವಕೀಲರದಾಗಿರುತ್ತೆ. ಸೊ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಿದೆ. ಟೋಟಲಿ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಡಿ ಬಾಸ್ ಫ್ಯಾನ್ಸ್ಗೆ ಇವತ್ತು ಸಂಭ್ರಮದ ದಿನ.